ಬಾ 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 ಇನ್ನೊಂಚೂರು ಬಾ ಬಾ ಹಂಗೆ ಬಾ ಬಾ ಬಾ. ಹಾ ಮುಂದಕ್ಕೆ ಹೋಗು, ಈಗ ಮುಂದೆ ಹೋಗು, ಮುಂದೆ. ಶಾಬಾಷ್. ಯಾಕೋ ನರಸಿಂಹ, ಆಟ ಕಣೋ ಇದು. ಯಾರಾದ್ರೂ ಸ್ವಲ್ಪ ನೀರು ತಂದು ಕೊಡಿ, ಯಾರಾದ್ರೂ ಸ್ವಲ್ಪ ನೀರು ಕೊಡಿ, ನೀರು ಕೊಡಿ. ಹುಡುಗಾಟಕ್ಕೂ ಹತ್ರ ಸೇರಿಸಬಾರ್ದು ಅಂತ ದೂರ ಇಟ್ಟಿದ್ದೆ. ಅಂಥವಳನ್ನ ಇವತ್ತು ಈ ಕೈಯಿಂದ ಮುಟ್ಟಿಬಿಟ್ಟೆ. ಹುಡುಕ್ತಾ ಇದ್ದೀನಿ, ನೀನ್ ಹೇಳಿದ್ಯಾ? ಮಾಡ್ತೀನಿ ಇರು. ಅಂತೂ ಇಂತೂ ಸಿಕ್ಕಾಕತ್ತು. ಈಗ ಆ ವಿಡಿಯೋರಿಗೆ ಫೋನ್ ಮಾಡ್ಬೇಕು. ಎಲ್ಲೋಯ್ತಿದ್ದು? ರೇಂಜ್ ಏನಾದ್ರು ಸಿಕ್ತಿಲ್ವಾ? ನನ್ನ ಕೈಗೆ ಸಿಕ್ಕು ಬಿಟ್ಬಿಡ್ತೀವ ನಾವು? ಏನು ಏನ್ ಸಿಕ್ಬಿಟ್ರೆ ಬಿಟ್ಬಿಡ್ತೀವ ಅಂತಿದ್ಯಾ? ಅದ್ ಏನ್ ಹೇಳ್ತಿದ್ದೆ ಕರೆಕ್ಟ್ ಹೇಳು. ಮೊದ್ಲೇ ತಲೆ ಕೆಟ್ಟಿದೆ. ಏನೋ ಹಾವ್ನ ಬುಚ್ಚಿಟ್ಟಿದ್ಯಾ? ಎಲ್ಲಿ? ಹೌದು ರೀ, ಬೇಗ ಅಮ್ಮನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣ. ಲಕ್ಷ್ಮಿ, ಲಕ್ಷ್ಮಿ, ಲಕ್ಷ್ಮಿ ಕಣ್ಬಿಡು. ಲಕ್ಷ್ಮಿ, ಲಕ್ಷ್ಮಿ. ಎಷ್ಟೋ ವರ್ಷದಿಂದ ಪಾಪ ಇಬ್ರು ದೂರ ಇದ್ರು ಅಂತ ಮಾವ ನಮ್ಮ ಮನೆಗೆ ಇನ್ವೈಟ್ ಮಾಡಿದ್ರು. ನಮ್ಮ ಮನೆಯಲ್ಲಿ ಈ ತರ ಆಗೋಯ್ತಲ್ಲ. ಛೇ, ಅದಕ್ಕೆ ಸ್ವಲ್ಪ ಸುಮ್ಮನೆ ಇರ್ತೀರಾ? ಅವ್ರು ಇಲ್ಲಿ ಬಂದಿದ್ದಕ್ಕಾಯ್ತು ಅನ್ನೋ ತರ ಮಾತಾಡ್ತಿದ್ದಿಲ್ಲಲ್ಲ. ಅಮ್ಮ ಈ ತರ ಹೋದ್ರ? ಅಯ್ಯೋ, ನನಗೇನೇ ಗೊತ್ತು. ಡಾಕ್ಟರ್ ಬಂದ್ಮೇಲೆ ಗೊತ್ತಾಗತ್ತೆ. ಹೀರೆ, ಅದು ಹಾವು ಕಚ್ಚಿರೋ ಜಾಗದಲ್ಲಿ ಸ್ವಲ್ಪ ಕಟ್ ಮಾಡಿ ರಕ್ತನ ಹೀರಿದ್ರೆ ವಿಷ ಮೈಗೆ ಏರೋದಿಲ್ಲ. ಅದಕ್ಕೆ ಯಾವುದೋ ಹಳೆ ಕಾಲದ ಸಿನಿಮಾ ಐಡಿಯಾ ಕೊಡ್ಬೇಡಿ. ಸ್ವಲ್ಪ ಸುಮ್ಮನೆ ಇರಿ. ಅವ್ರ ಕಾಲ್ಗೆ ಬಿಗಿಯಾಗಿ ದಾರ ಕಟ್ಟೋಣ.
ಪಾವನಿ ದಾರ ತಗೊಂಡ್ ಬಾರೆ. ಹಾಗೆಲ್ಲ ಮಾಡಬಾರ್ದು ಚಿಕ್ಕಮ್ಮ. ಹಾಗೆ ಮಾಡಿದ್ರೆ ನರ್ವ್ ಡ್ಯಾಮೇಜ್ ಆಗುತ್ತೆ. ಮೊದಲು ಡಾಕ್ಟರ್ ಹತ್ರ ಹೋಗೋಣ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಂಬ್ಯುಲೆನ್ಸ್ ಬರ್ತಾ ಇದೆ. ಲಕ್ಷ್ಮಿ, ಅತ್ತೆ ಕಣ್ಬಿಡಿ ಅತ್ತೆ. ಲಕ್ಷ್ಮಿ, ದೇವಕ್ಕೆ ಇನ್ನೂ ಇಷ್ಟೊತ್ತೆ ಆಂಬ್ಯುಲೆನ್ಸ್ ಅಂತ ಇಲ್ವೋ ಇನ್ನೂ? ಅಮ್ಮ ಕನೆಕ್ಟೇ ಆಗ್ತಾ ಇಲ್ಲ. ದೇವ್ರೆ, ಲಕ್ಷ್ಮಿ, ಲಕ್ಷ್ಮಿ ಕಣ್ಬಿಡು ಲಕ್ಷ್ಮಿ. ಲಕ್ಷ್ಮಿ, ನಿನಗೇನೂ ಆಗಿಲ್ಲ ತಾನೆ? ಇಲ್ಲಣ್ಣ, ನನ್ಗೇನು ಆಗಿಲ್ಲ. ಲಕ್ಷ್ಮಿ, ನೀನು ಆರಾಮಾಗಿದೆಯಲ್ಲ? ಕಾಲೇನು ಉರಿತಿಲ್ಲ ತಾನೆ? ಹಾವು ಬಂದಂಗಾಯ್ತು. ಅದೇನಾದ್ರು ಹಾವೇನಾದ್ರು ಕಷ್ಟ ನೋಡು. ಇಲ್ಲ ರೀ, ನಾನು ಆರಾಮಾಗಿದ್ದೀನಿ. ಅಂದ್ರೆ ಅಮ್ಮ ಬರೀ ಹಾವು ನೋಡಿ ತಲೆ ಸುತ್ತ ಬಿದ್ದಿದ್ದು? ಹಾಗಲ್ಲಮ್ಮ, ನನ್ನ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಆಗ್ತಾ ಇತ್ತು.